ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರು, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರಾಲಯ ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದ 13ನೇ ವಚನದ 2ನೇ ಭಾಗ. ಮತ್ತಾಯ 21:13 2ನೇ ಭಾಗ. ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಈ ವಾಕ್ಯವನ್ನು ಗ್ರಹಿಸುವುದಕ್ಕೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಕೃಪೆಯನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ದೇವಾಲಯದೊಳಗೆ ಪ್ರವೇಶಿಸಿ ಮಾರುವ ಕೊಳ್ಳುವ ಎಲ್ಲರನ್ನು ಆತನು ಹೊರಡಿಸಿಬಿಟ್ಟು ಚಿನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ಮಲೆಗಳನ್ನು ಆತನೀಗ ಕೆಡವಿದ್ದಾನೆ. ನನ್ನ ಆಲಯವು ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದೆಂಬುದಾಗಿ ಆತನು ಹೇಳಿದ್ದಾನೆ. ನಂತರದಲ್ಲಿ ಆತನು ಹೇಳಿದ ಮತ್ತೊಂದು ಪ್ರಾಮುಖ್ಯವಾದ ನುಡಿ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಇದನ್ನು ನಾವು ಗಂಭೀರವಾಗಿ ಗಮನಿಸಬೇಕಾಗ್ತದೆ. ದೇವಾಲಯದೊಳಗೆ ಮನುಷ್ಯರಾದ ನಾವು ಮಾಡಿದಂಥ ಒಂದು ದೊಡ್ಡ ದುಷ್ಕೃತ್ಯ, ದೇವಾಲಯದಲ್ಲಿ ದೇವರಿರಬೇಕಾದ ಸ್ಥಳದಲ್ಲಿ ಅದನ್ನು ಕಳ್ಳರ ಗವಿ ಮಾಡಿದ್ದೇವೆ. ಇವೆಲ್ಲವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಕಳ್ಳರ ಗವಿ, ಇಲ್ಲಿ ಕಳ್ಳರ ಎಂಬುದಾಗಿ ಹೇಳಿರುವುದರಿಂದ ಇದು ಬಹುವಚನದ ಮಾತಾಗ್ತದೆ. ಹಾಗಾದರೆ ನಾವು ಗಮನಿಸತಕ್ಕ ವಿಷಯ, ಮೊದಲು ನಾವು ಇದನ್ನು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 18-19ನೇ ವಚನದಲ್ಲಿ ಗಮನಿಸೋಣ. ಯೇಸುಕ್ರಿಸ್ತನ ಬಿತ್ತುವನ ಸಮಯವನ್ನು ಮಾತನಾಡುವಾಗ ವಾಕ್ಯೆಂಬ ಬೀಜವನ್ನು ತೂರುವಾಗ ಅದು ಮೊದಲು ದಾರಿಮಗಳಲ್ಲಿ ಬಿತ್ತು ಎಂಬುದಾಗಿ ಹೇಳ್ತಾನೆ. ಅದರ ವಿವರಣೆಯನ್ನು ಈ ಮತ್ತಾಯ 13ನೇ ಅಧ್ಯಾಯದ 4ನೇ ವಚನದ ವಿವರಣೆಯನ್ನು ಆತನು 18-19ನೇ ವಚನದಲ್ಲಿ ಹೇಳ್ತಾನೆ. ಬಿತ್ತುವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳದಿರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದನ್ನೆಲ್ಲ ತೆಗೆದು ಹಾಕುತ್ತಾನೆ. ಕಳ್ಳನ ಕೆಲಸ ಒಬ್ಬನಲ್ಲಿ ಇರುವಂಥ ಒಂದು ವಸ್ತುವನ್ನು ಅವನಿಗೆ ಇಲ್ಲದ ಹಾಗೆ ಮಾಡುವಂಥದ್ದು. ಸಮೀಪದಲ್ಲಿ ನಾನು ಟ್ರೈನಲ್ಲಿ ಒಂದು ಕಡೆ ಪ್ರಯಾಣ ಮಾಡ್ತಿದ್ದೆ. ಒಂದು ಸ್ಟೇಷನ್ನಲ್ಲಿ ಸಾಧಾರಣ 15 ನಿಮಿಷ ನಿಲ್ಲಿಸ್ತಾರೆ. ಹಾಗೆ ನಿಂತಾಗ ಇದ್ದಕ್ಕಿದ್ದ ಹಾಗೆಯೇ ಯಾರೋ ವಿಪರೀತ ವೇಗದಿಂದ ಒಂದು ಪ್ಲಾಟ್ಫಾರ್ಮ್ನಿಂದ ಇನ್ನೊಂದು ಪ್ಲಾಟ್ಫಾರ್ಮ್ಗೆ, ಅಲ್ಲಿಂದ ಇನ್ನೊಂದು ಕಡೆ ರೈಲ್ವೆ ಹಳಿಗಳ ಮೇಲೆ ಹಾರಿಕೊಂಡು ಓಡಿ ಹೋದದನ್ನು ಕಂಡೆ. ಅದ್ರ ಹಿಂದೆ ಯಾರೋ ಸದ್ದು ಮಾಡ್ತಾ ಅವನನ್ನು ಓಡಿಸ್ಕೊಂಡು ಹೋದದನ್ನು ಕಂಡೆ. ನಡೆದದೇನು? ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಇಡ್ಲಿ ಅಥವಾ ಇತರ ತಿನಿಸುಗಳನ್ನ ವ್ಯಾಪಾರ ಮಾಡುವಂತ ಒಬ್ಬ ವ್ಯಕ್ತಿಲಿದ್ದ ಮೊಬೈಲನ್ನು ಒಬ್ಬನು ಹಾರಿಸಿಕೊಂಡು ಆತನು ಮತ್ತೊಂದು ಸ್ಥಳಕ್ಕೆ ಹೋಗಿಬಿಟ್ಟ, ತಪ್ಪಿಸಿಕೊಂಡು ಹೋದ. ಇದು ಕಳ್ಳರ ಕೆಲಸ. ಒಬ್ಬನಲ್ಲಿರುವಂಥ ವಸ್ತುವನ್ನು, ಒಬ್ಬನಲ್ಲಿರುವಂಥ ಅಮೂಲ್ಯವಾದದನ್ನು ಅವನು ಕಳಕೊಂಡು ಅವನಿಗೆ ಅದು ಇಲ್ಲದಂತೆ ಮಾಡುವಂಥದ್ದೇ ಕಳ್ಳನ ಕೆಲಸ. ಹಾಗಾದ್ರೆ ಯೇಸುಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ. ಹಾಗಾದ್ರೆ ದೇವರು ಪ್ರತಿ ಮನುಷ್ಯನೊಳಗೆ ದೇವರ ವಾಕ್ಯವನ್ನು ಬಿತ್ತುತ್ತಿದ್ದಾನೆ, ಅವನ ಹೃದಯದೊಳಗೆ ದೇವರ ವಾಕ್ಯವನ್ನು ಹಾಕ್ತಿದ್ದಾನೆ. ಆದರೆ ಅವನು ತಿಳ್ಕೊಳ್ಳದೆ ಹೋದದ್ದು ಅವನ ಒಂದು ದೊಡ್ಡ ಪ್ರಮಾದ. ನಡೆಯುವಂಥದ್ದೇನೆಂದರೆ, ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ವಾಕ್ಯ ಒಬ್ಬನಲ್ಲಿ ಇಲ್ಲದಂತೆ ಆತನು ಮಾಡ್ತಾನೆ. ಇದು ಕಳ್ಳನ ಕೆಲಸ. ಸೈತಾನನನ್ನು ಯೇಸುಕ್ರಿಸ್ತನು ಯೋಹಾನ 10:10 ಕಳ್ಳನು ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಆಲಯದೊಳಗೆ ಕಳ್ಳರು. ಹಾಗಾದ್ರೆ ಇಲ್ಲಿ ಯೇಸುಕ್ರಿಸ್ತನು ಇದೇ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಮತ್ತೊಂದು ಭಾಗವನ್ನು ಮಾತನಾಡ್ತಾನೆ. ಇಲ್ಲಿ 22ನೇ ವಚನದಲ್ಲಿ ಒಬ್ಬ ಮನುಷ್ಯನೊಳಗಿಂದ ದೆವ್ವಗಳನ್ನು ಆತನು ಓಡಿಸ್ತಾನೆ. ನಂತರದಲ್ಲಿ ಯೇಸುಕ್ರಿಸ್ತನು ಅಲ್ಲಿ ಏನು ಗಮನಿಸಿದ್ನೋ ಗೊತ್ತಿಲ್ಲ. ಆ ದೆವ್ವಗಳಿಂದ ಬಿಡುಗಡೆ ಹೊಂದಿದ ಆ ಮನುಷ್ಯನು ಒಂದು ವೇಳೆ ತಟಸ್ಥನಾಗಿ ಬಿಟ್ಟನೇನೋ. ಆಗ ಯೇಸುಕ್ರಿಸ್ತನು ಈ ಮಾತನ್ನು ಹೇಳಿರಲಿಕ್ಕೆ ಸಾಧ್ಯ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಅದು ವಿಶ್ರಾಂತಿ ಹುಡುಕ್ತಾ ನೀರಿಲ್ಲದ ಸ್ಥಳಗಳಲ್ಲಿ ಅಲೆದಾಡ್ತದೆ ಎಂಬುದಾಗಿ ಆತನು ಹೇಳ್ತಾನೆ. ಅದಕ್ಕೆ ವಿಶ್ರಾಂತಿ ಸಿಗದ ಕಾರಣ ಅದು ತಿರುಗಿ ನಾನು ಬಿಟ್ಟು ಬಂದ ಮನೆಗೆ ತಿರುಗಿ ಹೋಗ್ತಾನೆ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಆರಂಭದಲ್ಲಿ ಹೇಳ್ತಾನೆ ದೆವ್ವ ಮನುಷ್ಯನನ್ನು ಬಿಟ್ಟು ಹೋಯ್ತು. ನಂತರದ ವಚನದಲ್ಲಿ ಹೇಳ್ತಾನೆ ಆ ದೆವ್ವ ಅದಕ್ಕೆ ವಿಶ್ರಾಂತಿ ಸಿಗದೆ ನಾನು ಬಿಟ್ಟು ಬಂದ ಮನೆ ಎಂಬುದಾಗಿ ಆ ಮನುಷ್ಯನನ್ನು ಅದು ಕರೀತಾದೆ. ಈಗ ಆ ಮನುಷ್ಯನನ್ನ ಮನೆ ಎಂಬುದಾಗಿ ಅದು ನೆನೆಸುವಾಗ ಆ ಮನೆಗೆ ಅದು ಬರ್ತದೆ, ಮನುಷ್ಯನ ಬಳಿಗೆ ಬರ್ತದೆ. ಆ ಮನೆ ಪರಿಸ್ಥಿತಿ ಹೇಗಿದೆ? 2 ಸಂಗತಿಗಳನ್ನ ಯೇಸುಕ್ರಿಸ್ತನು ಹೇಳ್ತಾನೆ. ಆ ಮನೆ ಒಕ್ಕಲಿಲ್ಲದು ಮತ್ತು ಗುಡಿಸಿ ಅಲಂಕರಿಸಿದ್ದು. ಹಾಗಾದರೆ ಗುಡಿಸಿ ಅಲಂಕರಿಸಿದ್ದು ಎಂಬುದಾಗಿ ಹೇಳುವಾಗ ಅದರಲ್ಲಿ ಬೇಡವಾದದೇನಿತ್ತು ಅದನ್ನ ಒಬ್ಬನು ತೆಗೆದು ಹಾಕಿದ್ದಾನೆ. ಖಂಡಿತವಾಗಿ ಯೇಸುಕ್ರಿಸ್ತನು ಒಬ್ಬ ಮನುಷ್ಯನೊಳಗಿಂದ ದೆವ್ವವನ್ನು ಓಡಿಸಿದ್ದಾನೆ. ಈಗ ಆತನು ಮೊದಲು ಮೂಕನು ಕುರುಡನು ಆಗಿದ್ದ, ಈಗ ಆತನ ಕಣ್ಣು ಕಾಣ್ತದೆ. ಈಗ ಆತನ ಬಾಯಿ ಮಾತನಾಡ್ತದೆ. ಅದು ಗುಡಿಸಿ ದೆವ್ವವನ್ನು ಓಡಿಸಿ ಅವನಿಗೀಗ ಹೊಸ ಚಂದವನ್ನು ಕೊಟ್ಟಿದ್ದಾನೆ. ಆದರೆ ಆ ಮನುಷ್ಯನ ಮಾಡಿದಂಥ ಒಂದು ದೊಡ್ಡ ತಪ್ಪು
ಒಕ್ಕಲಿಲ್ಲದು, ಹಾಗಾದರೆ ಆ ಮನೆಯೊಳಗೆ ಯಜಮಾನನಿಲ್ಲ, ಅದು ಬರಿದಾಗಿದೆ. ದೆವ್ವವು ಇದನ್ನು ಕಾಣ್ತದೆ. ಈಗ ಯಜಮಾನನಿಲ್ಲದ ಮನೆ ಆ ಮನುಷ್ಯನ ದೇಹ. ಈಗ ಅವನು ಮೊದಲಿಗಿಂತಲೂ ಅಂದಚಂದ ಪಡ್ಕೊಂಡಿದ್ದಾನೆ, ಆತನ ಸ್ವಸ್ಥತೆಯನ್ನು ಪಡ್ಕೊಂಡಿದ್ದಾನೆ. ಈ ದೆವ್ವ ಇದನ್ನು ಕಂಡು ಕೂಡಲೇ ಬೇಗ ಓಡಿ ಹೋಗ್ತದೆ. ತನಗಿಂತಲೂ ಕೆಟ್ಟವುಗಳಾದ ಇನ್ನೂ 7 ದೆವ್ವಗಳನ್ನ ಕರಕೊಂಡು ಬಂದು ಅವನೊಳಗೆ ವಾಸಿಸ್ತದೆ. ಆ ಮನುಷ್ಯನ ಅಂತ್ಯಸ್ಥಿತಿ ಮೊದಲಿಗಿಂತಲೂ ಬಹಳ ಕೆಟ್ಟದಾಗಿರ್ತದೆ. ಹಾಗಾದರೆ ಕೆಟ್ಟ ಸಂತತಿಗೆ ಆಗ್ತದೆ ಎಂಬುದಾಗಿ ಬರೆದದೆ. ದೇವರನ್ನು ಒಳಗೆ ಸೇರಿಸಿಕೊಳ್ಳದ ಸಂತತಿ, ತನಗೆ ಬಿಡುಗಡೆಯನ್ನು ಕೊಟ್ಟ, ವಿಮೋಚನೆಯನ್ನು ಕೊಟ್ಟ ದೇವರಿಗೆ ತನ್ನೊಳಗೆ ಸ್ಥಳಾವಕಾಶ ಕೊಡದಂತ ಕೆಟ್ಟ ಸಂತತಿ. ಹಾಗಾದರೆ ಇವರೊಳಗೆ ಅನೇಕ ದೆವ್ವಗಳು, ದಂಡಿನ ದೆವ್ವ ಎಂಬುದಾಗಿ ಹೇಳುವಾಗ ಹೆಚ್ಚು ಕಡಿಮೆ 6,000 ಚಿಲ್ಲರೆ ದೆವ್ವಗಳು ಅವನೊಳಗೆ ಇತ್ತು ಎಂಬುದಾಗಿ ಅರ್ಥ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ದೇವಾಲಯದೊಳಗೆ ಕಳ್ಳರು ಎಂಬುದಾಗಿ ಹೇಳುವಾಗ ಸೈತಾನನಿಗೆ ಸಂಬಂಧಪಟ್ಟ ಎಷ್ಟೋ ದುರಾತ್ಮಗಳು, ತನಗಿಂತ ಕೆಟ್ಟವುಗಳಾದ 7 ದೆವ್ವಗಳೆಂಬುದಾಗಿ ಹೇಳುವಾಗ ಒಂದು ವೇಳೆ ಅದರಲ್ಲಿ ಒಂದು ದೆವ್ವ ಜಗಳವಾಡುವ ದೆವ್ವ ಇರಬಹುದು, ಇನ್ನೊಂದು ದೆವ್ವ ದ್ವೇಷಕಾರುವ ಸೇಡು ತೀರಿಸಿಕೊಳ್ಳುವಂಥ ದೆವ್ವ ಇರಬಹುದು, ಒಂದು ವೇಳೆ ಕುಡಿಕತನದ ದೆವ್ವ ಇರಬಹುದು, ಇನ್ನೊಂದು ವ್ಯಭಿಚಾರದ ದೆವ್ವ ಇರಬಹುದು, ಇನ್ನೊಂದು ಕಳ್ಳತನ ಮಾಡುವಂಥ ದೆವ್ವ ಇರಬಹುದು. ಹಾಗಾದರೆ ಅನೇಕ ವಿಧದ ದುಷ್ಕ್ರಿಯೆಗಳನ್ನು ಮಾಡುವಂಥ ಅನೇಕ ವಿಧದ ದೆವ್ವಗಳು ಆ ಮನುಷ್ಯನೊಳಗೆ ಸೇರಿಕೊಂಡು ಅವನು ಒಂದೊಂದು ಸಾರಿ ಒಂದೊಂದು ಕಾರ್ಯವನ್ನು ಮಾಡ್ತಾನೆ. ಒಮ್ಮೆ ಕುಡಿದು ಬರ್ತಾನೆ, ಇನ್ನೊಂದು ಸತಿ ಜಗಳ ಆಡ್ತಾನೆ, ಇನ್ನೊಮ್ಮೆ ವ್ಯಭಿಚಾರಕ್ಕೆ ಆತನು ಹೋಗ್ತಾನೆ, ಇನ್ನೊಮ್ಮೆ ಕಳ್ಳತನಕ್ಕೆ ಆತನು ಹೋಗ್ತಾನೆ, ಮತ್ತೊಬ್ಬರನ್ನ ಪೀಡಿಸುವನಾಗಿರ್ತಾನೆ. ಕೇವಲ ವಿಧ್ವಂಸಕ ದುಷ್ಟ ಕಾರ್ಯಗಳೇ. ಇಂಥವನ ಜೀವಿತ ಮೊದಲಿಗಿಂತಲೂ ಕೆಟ್ಟದಾಗಿರ್ತದೆ. ಹಾಗಾದರೆ ಕಳ್ಳರ ಗವಿ ದೇವರಿಗೆ ಯಾವಾಗಲೂ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ದೇವರ ಐಕ್ಯತೆಯಲ್ಲಿ ಇರಬೇಕಾದ ಮನುಷ್ಯನೊಳಗೆ ಈಗ ಹಲವು ವಿಧದ ದೆವ್ವಗಳ ಚಟುವಟಿಕೆಗಳು. ಹಾಗಾಗಿ ಯೇಸುಕ್ರಿಸ್ತನಲ್ಲಿ ಹೇಳ್ತಿದ್ದಾನೆ, ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ. ಅದರರ್ಥ ಆಲಯದಲ್ಲಿರಬೇಕಾದ ದೇವರಿಗೆ ಅಲ್ಲಿ ಅವಕಾಶ ಕೊಡದೆ, ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ನಮ್ಮೊಳಗೆ ಹೃದಯದಲ್ಲಿ ಅವಕಾಶ ಕೊಡದೆ ಸೈತಾನನಿಗೆ ಅವಕಾಶ ಕೊಡುವುದರಿಂದ ಅನೇಕ ದೆವ್ವಗಳು, ಅನೇಕ ಕಳ್ಳರ ಗವಿಯಲ್ಲಿ ವಾಸಿಸುವಂತೆ ಅವರು ಆಲಯದೊಳಗೆ ವಾಸಿಸುತ್ತಾರೆ. ಪ್ರೇರೆ, ಹಾಗಾದರೆ ದೇವರು ನಮಗೆ ಆರಾಧಿಸೋದಕ್ಕಾಗಿ ಕೊಟ್ಟ ದೇವಾಲಯವ ಮತ್ತು ನಮ್ಮನ್ನೇ ಆಲಯ ಎಂಬುದಾಗಿ ಹೇಳಿರುವುದರಿಂದ ನಮ್ಮನ್ನು ಎರಡನ್ನೂ ನಾವು ಕಾದುಕೊಳ್ಳಬೇಕಾದ ಸಂದರ್ಭ, ಎರಡನ್ನೂ ಕಾದುಕೊಳ್ಳಬೇಕಾದ ಒಂದು ದೊಡ್ಡ ಜವಾಬ್ದಾರಿ. ಈ ವಾಕ್ಯಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗ್ತದೆ. ದೇವರ ಮುಂದೆ ಅಡ್ಡಬಿದ್ದು, ದೇವರೇ, ನಾನು ನಿನ್ನ ಆಲಯವನ್ನ ಕಳ್ಳರ ಗವಿಯನ್ನಾಗಿ ಮಾಡಿದ್ದೇನೋ, ಅದಕ್ಕೆ ಅವಕಾಶ ಕೊಟ್ಟಿದ್ದೇನೋ, ಅಥವಾ ನನ್ನ ದೇಹ ಎಂಬ ಆಲಯದೊಳಗೆ ನಾನು ಕರ್ತನೆ ದೇವರಾತ್ಮನಿಗೆ ಅವಕಾಶ ಕೊಡದೆ, ನನ್ನ ಸೃಷ್ಟಿಸಿದ ವಿಮೋಚಿಸಿದ ಕರ್ತನೆ ನಿನಗೆ ನಾನು ಅವಕಾಶ ಕೊಡದೆ, ಸೈತಾನನಿಗೆ ಅವಕಾಶ ಕೊಟ್ಟು, ದುರಾತ್ಮಗಳಿಗೆ ಅವಕಾಶ ಕೊಟ್ಟು ನಿನಗೆ ವಿರೋಧವಾಗಿ ದ್ರೋಹವಾಗಿ ನಡುತ್ತಿದ್ದೇನೋ, ದೇವರಿದ್ದ ನಾನು ಕ್ಷಮೆ ಕೇಳ್ತೇನೆ. ಆಲಯವನ್ನು ಶುದ್ಧೀಕರಿಸಿದಂತೆ ಏನನ್ನೂ ಶುದ್ಧೀಕರಿಸೆಂಬುದಾಗಿ ಆತನನ್ನು ಅಂಗಲಾಚಿ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ಎಂಥ ಗಂಭೀರವಾದ ಸಂಗತಿಯನ್ನು ನೀನು ನಮ್ಮ ಮುಂದೆ ಮಾತನಾಡ್ತಿದ್ದೀಯಪ್ಪ. ದೇವರೇ, ನಾವು ಅದನ್ನು ಕಳ್ಳರ ಗವಿ ಮಾಡ್ತಿದ್ದೇವೆ ಎಂಬುದಾಗಿ ನೀನು ಹೇಳ್ತಿರುವಂಥ ಮಾತನ್ನು ಒಪ್ಪಿಕೊಳ್ತೇವೆ. ನಮ್ಮನ್ನು ಸೃಷ್ಟಿಸಿದ ದೇವರೇ, ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸಿ ವಿಮೋಚಿಸಿದ ದೇವರೇ, ನಿನಗೆ ನಮ್ಮ ಹೃದಯಗಳನ್ನು ಅವಕಾಶ ಕೊಡದೆ ಕರ್ತನೆ ಅದನ್ನು ಬರಿದಾಗಿ ಬಿಟ್ಟಿದ್ದೇವಲ್ಲ. ನೀನು ನಮಗೆ ಕೊಟ್ಟ ಉಪಕಾರಗಳನ್ನ ನೆನೆಸದೆ, ನಿನ್ನದು ಉಪಕಾರ ಹೊಂದಿಯೂ ಅದನ್ನು ಕರ್ತನಿಗೆ ತಕ್ಕ ಘನತೆಯನ್ನ ಕೃತಜ್ಞತೆಯನ್ನ ಸಲ್ಲಿಸದೆ ನಾವು ನಿನಗೆ ಮಾಡ್ತಿರುವಂಥ ದ್ರೋಹವನ್ನು ಒಪ್ಪಿಕೊಳ್ತೇವೆ. ನಮ್ಮನ್ನು ಕ್ಷಮಿಸಿರಿ. ಪ್ರೀತಿಯ ಪರಲೋಕ ತಂದೆ, ನಾವು ನಿನ್ನ ಆಲಯವನ್ನ ಕಳ್ಳರ ಗವಿಯಾಗಿ ಮಾಡಿದರೆ, ನಮ್ಮ ದೇಹವೆಂಬ ಆಲಯದೊಳಗೆ ಕರ್ತನೆ ದೇವರಾತ್ಮನಿಗೆ ಅವಕಾಶ ಕೊಡದೆ, ನಮ್ಮ ಸೃಷ್ಟಿಕರ್ತ ನಿನಗೆ ಅವಕಾಶ ಕೊಡದೆ, ಸೈತಾನನಿಗೂ ದುರಾತ್ಮಗಳಿಗೆ ಅವಕಾಶ ಕೊಟ್ಟು ನಿನಗೆ ದ್ರೋಹಿಗಳಾಗಿ ಬದುಕುತ್ತಿರುವಂತಹ ಈ ಸಂದರ್ಭಕ್ಕಾಗಿ ನಾವು ನಿನ್ನ ಮುಂದೆ ನಾವು ಕ್ಷಮೆ ಕೇಳ್ತೇವೆ. ಆಲಯದೊಳಗೆ ಪ್ರವೇಶಿಸಿ ಅದನ್ನು ಶುದ್ಧಿಗೈದ ನಮ್ಮ ಕರ್ತನೆ, ಈಗೋ ನಮ್ಮೊಳಗೆ ನೀನು ಪ್ರವೇಶಿಸಿ, ನಮ್ಮ ಆಲಯದೊಳಗೆ ನೀನು ಪ್ರವೇಶಿಸಿ ದಯಮಾಡಿ ಅದನ್ನು ಶುದ್ಧೀಕರಿಸು. ಸೈತಾನನು ಆತನ ದೂತರು ಕರ್ತನ ನಮ್ಮೊಳಗಿಂದಲೂ ಆಲಯದೊಳಗಿಂದಲೂ ಹೊರಗೆ ಹೋಗುವಂತೆ ದಯಮಾಡಿ ನೀನು ಬಾ ಸ್ವಾಮಿ. ರಾಜಾದಿರಾಜನೇ ನೀನು ಬಾ, ನಮ್ಮ ರಕ್ಷಕನ ವಿಮೋಚಕನೇ ನೀನು ಬಾ. ಕರ್ತನೆ, ನಿನ್ನ ದೊರೆತನ ನಮ್ಮೊಳಗಿರಲಿ, ನಿನ್ನ ಆಳ್ವಿಕೆ ನಮ್ಮೊಳಗಿರಲಿ. ಕರ್ತನೆ, ನಮ್ಮನ್ನು ತಿರುಗಿ ಪುನಃಸ್ಥಾಪಿಸು, ನಮ್ಮನ್ನು ತಿರುಗಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯನ್ನಾಗಿ ಮಾಡು. ಈ ಆಲಯದಲ್ಲಿ ಇರಬೇಕಾದ ಪರಿಶುದ್ಧತೆಯು, ನಿನ್ನ ಮಹಿಮೆಯು, ತೇಜಸ್ಸು ನಮ್ಮೊಳಗೆ ತಿರುಗಿ ನೆಲೆಸಲಿ. ನಿನ್ನ ಕೃಪೆಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ.